ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಅಲ್ಲ ನಾವು ಭೀಮಸರದವ್ ಇದೀವಿ ಹೆಂಗ್ ಬರ್ಬೇಕು ಹೇಳ್ರಿ ಈಗ ಸೀದಾ ಭೀಮಸರದಿಂದನ ಸೀದಾ ಇದು ಈ ಕಡೆಗೆ ಬೆಳ್ಳಾವಿ ಕಡೆ ತಿರ್ಕೊಳತ್ತೆ ಭೀಮಸರದಿಂದ ಹಂಸ ಬಿಡ್ತಂಗೇನ ಸೀದಾನ ಬೆತ್ಲೂರ್ ಬಾರೆ ಬಿಡ್ತಂಗೇನ ಅಲೆಮನೆ MSL ಐತೆ MSL ಬಿಡ್ತಂಗ ಮುಂದಕ್ಕೆ ಬುಗುಡ್ನಳ್ಳಿ ಬಿಡ್ತಂಗೇನ ಸೀದಾ ಬಂದ್ರೆ ಹಳ್ಳಿ ಮರ ಐತೆ ರೋಡ್ ಸೈಡ್ ನಾನು ಇಲ್ಲಿ ಕುಂತಿದ್ದೀನಿ ಬನ್ನಿ. ಹೌದಾ ಅವ್ರು ಕೊಡ್ತೀನಿ ನೋಡಿ ಅವ್ರ ಕೈಲಿ. ಅವ್ರ ಹೆಸರು ಹೇಳಿ, ನೀವ್ ಯಾರು? ನಾವ್ ಬರ್ತಾ ಇದೀವಿ ಅಂದ್ರೆ ನಾನು ನನ್ ಮಗಳು ಬರ್ತಾ ಇದೀವಿ. ನಾನ್ ಲಲ್ಲಿ. ಹಲೋ ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿದೀವಿ. ಎಲ್ಲಿಗ್ ಬರ್ಬೇಕು ಅಂದ್ರೆ ನಾವು ಕೆರೇರಿ ಐತಲ್ಲ, ಕೆರೇರಿ ಅಲ್ಲಿ ಕಾರಲ್ಲಿ ಇದ್ದೀವಿ. ಎಲ್ಲ ಅಡ್ರೆಸ್ ಗೊತ್ತಾಗ್ತಿಲ್ಲ. ಇಲ್ಲಿ ನಾವು ನಮ್ಮ ಮಾವರ್ ಕೈ ಕೊಡ್ತೀವಿ ನೋಡಿ, ಹೇಳ್ತಾರೆ. ಕೊಡು. ಅಲ್ಲ ಮಾತಾಡ್ರಿ. ಹಲೋ ಮಾತಾಡಿ. ನಾವು ಇದ್ಯಾವ್ದೋ ಬಳ್ಳಾಪುರ ಬಿಟ್ಟು ಮುಂದೆ ಕೆರೇರಿ ಕೆರೆ ಸಿಕ್ಕತೆ. ಆ ಕೆರೇರಿ ಮೇಲೆ ಇದ್ದೀವಿ. ನಾನು ನಮ್ಮ ಅಪ್ಪ ನಮ್ಮಮ್ಮ ಬಂದಿಲ್ಲ. ನನ್ನ ಎಲ್ಲ ಅವ್ರ ಈಗ ದೊಡ್ಡೇರಿ ಕೆರೆನೋ ಬಳ್ಳಾಪುರ ಕೆರೆ ಮುಂದಕ್ಕೋ ಅವ್ರ ನಮ್ಮ ಯಜಮಾನ್ರ ಕೈ ಕೊಡಿ ಫೋನ್ ಒಂದ್ ಸ್ವಲ್ಪ. ನೀವ್ ಹಿಂದಕ್ ಬರ್ರಿ, ಬಳ್ಳಾಪುರ ಹಿಂದಕ್ಕೆ. ಅಲ್ಲ ನಮ್ಮ ಯಜಮಾನ್ರ ಕೈ ಕೊಡಿ ಫೋನ್ ಒಂದ್ ಸ್ವಲ್ಪ ಮಾತಾಡ್ಬೇಕು ಅವ್ರ ಹತ್ರ. ನೀವು ಸರಿ ಗೊತ್ತಾಗ್ತಿಲ್ಲ. ಇಲ್ಲಿ ಬಳ್ಳಾಪುರ ಹಿಂದಕ್ ಬರ್ರಿ. ಗೊತ್ತಾಯ್ತು, ನಾವ್ ಬರ್ತೀವಿ. ಅವ್ರಿಗೆ ನಮ್ಮ ಯಜಮಾನ್ರ ಕೈ ಕೊಡಿ ಫೋನು. ಅವರೆಲ್ಲ ಆಚೆಕ್ ಹೋದ್ರಪ್ಪ, ಮಾತಾಡು. ಅಲ್ಲ ಕಣ್ರಿ, ಇಲ್ಲಿ ಅವ್ರ ಮಾವ ಬಂದಿದ್ದಾರೆ, ಬಾಮೈದ ಬಂದಿದ್ದಾನೆ, ಅವ್ರ ಮಗಳು. ಈಗ ಹೆಂಡತಿಗಿಂತ ನೀನ್ ಯಾವನ ಆಯ್ಕೊಂಡ್ ತಿನ್ನ ಕೈಲಿ ಫೋನ್ ಕೊಟ್ಟಾರಲ್ಲ, ಕೊಡಿ ಅವ್ರಿಗೆ ಫೋನ್. ನೋಡ್ರಿ ಎಷ್ಟು ಅನ್ಬಿಟ್ಟಿನ ಮಕ್ಕಳು. ಹಲೋ, ನಮ್ಮ ಮಾವರವರು ಸಿಟ್ನಾಗ ಇದನ್ನ ಅವರು ಗುರುದೀಕ್ಷೆ ತಗೊಂಡವ್ರೆ. ಗುರುದೀಕ್ಷೆ ನನ್ನ ತಗೊಂಡ್ಲಿ, ನಿನ್ ನೆಂಡ್ರು ನನ್ನ ತಗೊಂಡ್ಲಿ, ನಮ್ಗೇನ ಬೇಕಾಗೈತೆ. ಏನ್ ಮಾಡ್ತಿದ್ಯಾ? ನಾನು ಇಲ್ಲಿ ಕಡ್ಲೆಕಾಯಿ ತಿಂತ ಕೂತಿದ್ದೀನಿ. ಊಟ ಆಯ್ತು, ಈಗ ಕಡ್ಲೆಕಾಯಿ ತಿಂತ ಇದ್ದೀನಿ. ಈಗ ಜೀವನದ ಬಗ್ಗೆ ಏನ್ ಮಾಡ್ಬೇಕು ಅಂತ ಇದ್ದೀನಿ ನೀನು? ಈಗ ನಮ್ಮ ಅಕ್ಕನ ಗತಿ ಹೆಂಗ? ಈಗ ನೀನು ಇದು ನನ್ನ ಮೊಬೈಲ್ಗೆ ಇದನ್ನ ನಮ್ಮ ಅಕ್ಕ ಬರಂಗ್ ಮಾಡ್ತೀನಿ ಅಲ್ಲ ಅಕ್ಕ. ನೀನು ಹೊಸ ಮೊಬೈಲ್ ತಗೊಂಡಿದ್ದೀನಿ, ಹೊಸ ಮೊಬೈಲ್ ನಿನ್ ಮಕ್ಕ ಬರಂಗ್ ಮಾಡ್ತೀಯ. ನೀನ್ ಹೆಂಗನ ಮಾಡ್ಕೋ, ನಾನ್ ಹೇಳ್ತಿರೋದೇನ್ ಗೊತ್ತಾ? ಮೊಬೈಲ್ ಮಕ್ಕ ಬರಂಗ್ ಮಾಡ್ತೀಯ ಅಂತ ಹೇಳಿದ್ದು. ಮಗ ಬರಂಗ್ ಮಾಡೋಣ ಈಗ. ಹಲೋ, ವಿಡಿಯೋ ಕಾಲ್ ಮಾಡೋ ಅಕ್ಕ. ವಿಡಿಯೋ ಕಾಲ್ ಲೆಟರ್ ಮಾಡಿವಂತ ಮಾಡ್ತೀನಿ. ನೀನು ಎಷ್ಟು ಮನೆ ಹಾಳು ಮಾಡಿದೀನಿ. ನಮ್ಮ ಮನೆಗೆ ಏನಕ್ಕ ಬತ್ತಿಲ್ಲ. ಇದು ನಾನಲ್ಲ, ಯಾವ್ದೋ ರಾಂಗ್ ನಂಬರ್ ಮಾಡಿದೀಯ. ಅರೇ, ನನ್ ಮಗಿಗ್ ಫೀಸ್ ಕಟ್ಟಕ್ ಕಾಸಿಲ್ಲ. ನೀನು ನನ್ಗೇನ ಕೆಟ್ಟ ಮಾತಾಡಿ ನೋಡಿಲ್ಲ ಮನೆಯವ್ರ ಜನ. ಮತ್ ನೋಡ್ ಚಿನ್ನು, ಮತ್ತೀಗ ಮಗಿಗೆ ಫೀಸ್ ಕಟ್ಟಕ್ ಕಾಸಿಲ್ಲ, ಯಾವಾಗ ಕೊಡ್ತೀಯ? ನಿಮ್ ಯಜಮಾನ್ರಿಗೆ ಫೋನ್ ಮಾಡಿ ಹೋಗ್ತೀನಿ ನೀನು. ನೀನು ನನ್ನ ಯಜಮಾನ್ ಅಲ್ವಾ ಚಿನ್ನು? ಅಲ್ಲಿ ಲಾರಿ ಡ್ರೈವರ್ ಒಂದಲ್ಲಿ ಚಿನ್ನು. ಲಾರಿ ಡ್ರೈವರ್ನ ಬಿಡಿಸ್ ಕರ್ಕೊಂಬಂದು ಯಡಿಯೂರ ಕರ್ಕೊಂಡೋಗ್ ಮದ್ವೆ ಆಗಿ ಇವತ್ತೆಲ್ಲ ಮಾಡ್ದಲ್ಲ ಚಿನ್ನು. ಇವತ್ತು ನಡು ರೋಡಾಗ ಬಿಟ್ಟು ಬಂದಿದ್ಯಲ್ಲ ನಮ್ಮ ಮನೆ ಬಾಡಿ. ಆಕ್ಸಿಡೆಂಟ್ ಆಗಿತ್ತ ಚಿನ್ನು? ನೋಡು, ನಿನಗೆ ಆಕ್ಸಿಡೆಂಟ್ ಆಗಿ ಯಾವತ್ತು ನಿನ್ ಕೈಯ ಕಾಲ ಮುರ್ಕೊಂತ್ಯೋ ಅವತ್ತು ನಿನ್ನೇನು ನಮ್ಮ ಅಪ್ಪನ ಮನೆ ಕಡೆ ಇನ್ನೊಂಚೂರು ಆಸ್ತಿ ಐತಲ್ಲ, ಅದು ಮಾರ್ಬಿಟ್ಟು ನಿನ್ ತಿಥಿ ಮಾಡ್ತೀನಿ. ಅಲ್ಲ ಚಿನ್ನು, ನಿನ್ ಎಲ್ಲ ಆಕ್ಸಿಡೆಂಟ್ ಆಗಿ ಬೇರೆ ಮಿದ್ಲೇನ್ ಆಕ್ಸಿಡೆಂಟ್ ಇದೆಯಾ ಚಿನ್ನು? ಚಿನಾಲಿ ಈ ಬಸ್ ಸ್ಟ್ಯಾಂಡ್ ಅವ್ರದೆಲ್ಲ ಮಿದ್ಲು ಆಕ್ಸಿಡೆಂಟ್ ಇದೆಯಾ ಚಿನ್ನು? ನೀನು ತಡಿ ನನ್ನ ತಮ್ಮ ಬಂದಂಗ ಕೊಡ್ತೀನಿ, ತಡಿ ಒಂದ್ ನಿಮಿಷ. ಹಲೋ ಹಲೋ ಬಾವಾ. ಏನ್ ಬಾವಾ? ಅಲ್ಲ ಏನ ಅಲ್ಲ ಬಾವಾ, ಇದು ಬಾಮೈದಾನು ಬಾಬಾ, ಬಾಮೈದಾನು. ಏನ್ ಬಾಬಾ, ಏನಕ್ಕೆ ಈ ತರ ಮಕ್ಕಂಗೆ ಯಾಕೆ ಈ ತರ ಮೋಸ ಮಾಡಿದ್ದೆ ನೀನು? ನೀನ್ ಎಂತ ಮಿಂಟ್ರಿ ಕೊಡ್ತೀವ ಅಂತ ಹೇಳಲ್ಲ. ನೀನ್ ನಿಮ್ ಅಕ್ಕನ ಮಾತು ಕೇಳಿಗೆ ಸುಮ್ಮನೆ ಹಿಡ್ಕೊಂಡೆಲ್ಲ ಮರ್ಕೋಪಾರ್ಕ ಕಟ್ಟಿ ಸಿಮೆಂಟ್ ಬೆಂಕಿ ಕಲ್ಬಿಟ್ಟು. ಅಲ್ಲ ಕಣ್ ಬಾಬಾ, ನಮ್ಮ ಅಕ್ಕಂಗೆ ನಾನ್ ನೋಡೋ ನಮ್ಮ ಅಕ್ಕ ಹೇಳಿತ್ತು, ನಾನ್ ನರಸಿಂಹರಾಜನ್ ತುಂಬಾ ಇಷ್ಟಪಟ್ಟಿದ್ದೀನಿ, ನಾನು ನಿಮ್ ಬಾವನ್ ಬಿಡ್ತಾ ಇದ್ದೀನಿ, ನರಸಿಂಹರಾಜನ್ ಮದುವೆ ಆಗಿದ್ದೀನಿ ಅಂತ. ನಾನು ಹೋಗ್ಲಿ ಬಿಡಾಕ ಎಲ್ಲ ಚೆನ್ನಾಗಿದೆ ಸಾಕು ಅಂತ ಹೇಳಿದ್ದೆ. ನೀನ್ ಚೆನ್ನಾಗ್ ಹೇಳ್ತಾ ವೀಸ್ಕೊಂಡ್ ದೋಚಿ ನನ್ ಮಗ, ನೀನು ಬರ್ಬೇಕಾ ಬೇಡ ಮನೆಗೆ? ಇನ್ನಂತ ಮಕ್ಳಿದವ್ ನನಗೆ ಅಲ್ಲಿ ಹಿಡಿದು ಮಾತಾಡು.
ಏಯ್ ಅಲ್ಲಿ ಹಿಡ್ದಲ್ಲೇ ಮಾತಾಡ್ತಿರೋದು ಬಾವ ಅಂತ ಮರ್ಯಾದೆ ಕೊಡ್ತಿಲ್ವಾ ಬಾವ ನಾನು? ಮತ್ತೇನಂದಿತ್ತು ಈಗ? ಅಲ್ಲ ನೀನು ಅಕ್ಕಂತವ ದುಡ್ಡು ಒಡವೆ ಇಸ್ಕೊಂಡು ಏನಕ್ಕೆ ಈ ತರ ಮೋಸ ಮಾಡಿದ್ ಹೇಳ ಬಾವ ನೀನು? ಈಗ ಧರ್ಮಸ್ಥಳಕ್ಕೆ ಹೋಗಿ ಸಿಕ್ಕಂದೂರಿಗೆ ಎಂದು ಅಂತಾರೆ ಕೇಳೋ, ಸಿಕ್ಕಂದೂರ್ಗೆ ಹೋಗ್ಬಿಟ್ಟು ಆ ದೇವ್ರ ಮುಂದೆ ಪ್ರಮಾಣ ಮಾಡ್ಲಿ ನಾನು ಒಡವೆ ಇಸ್ಕೊಂಡಿದ್ದೀನಿ ಅಂತ. ನೀನು ಒಡವೆ ಇಸ್ಕೊಂಡಿಲ್ಲ ಅಂತ ಅಂದ್ರೆ ಅಲ್ಲೇ ಅಕ್ಕಂಗ್ ತಾಳಿ ಕಟ್ತೀಯ ನೀನು ಪ್ರಮಾಣ ಮಾಡಿದ ತಕ್ಷಣ? ದೇವ್ರ ಮೊದ್ಲು ಪ್ರಮಾಣ ಮಾಡ್ತು. ಅದನ್ನೇ ನೋಡ್ಬಾವ, ಪ್ರಮಾಣ ಮಾಡಿಸ್ತೀನಿ. ಅಕ್ಕ ಪ್ರಮಾಣ ಮಾಡ್ತು ಅಂತಂದ್ರೆ ನೀನು ಅಲ್ಲೇ ಅಕ್ಕಂಗ್ ತಾಳಿ ಕಟ್ತೀಯ ನನ್ ಕಣ್ ಮುಂದೆ? ಇಲ್ಲ ಅವರು ಆಲೆ ನಿನ್ಗೆ ಗೊತ್ತಿಲ್ಲ ಬರೀ ಅವ್ರು ನಿಂದು ನಂದಿದೆ ಹೊಸದುರ್ಗ ಹೇಳು ಬಾವ. ಅಲ್ಲ ನಿನಗೆ ಗೊತ್ತಿಲ್ಲ ಅವ್ರದ್ದು ಅವ್ರು ಹೇಳಿದ್ರು ವಿಚಾರ ಹೇಳಿದ್ವಿ, ಒಂದು ನೀರು ಕುಡಿಯೋದಿಲ್ಲ, ಯಾರೋ ದುಡ್ಡು ಕಲೆಕ್ಷನ್ ಮಾಡ್ಕೊಡು ಬಾ ಅಂತ ಫೋನ್ ಮಾಡಿದಾರೆ ನನಗೆ ಈಗಾಗಲೇ 6 ತಿಂಗಳಾರೆ. ಏನ್ ದುಡ್ಡು ಕಲೆಕ್ಷನ್ ಬಾವ? ನಿಮ್ ಬಾವು ನಾನ್ ಗುಂಜಿಕ್ಕ ದೇವತಾ ನೋಡಿದ್ರು ಅವ್ರ ಮನೆಗೆ ಹಾಕ್ಬತ್ತಿ ಹೋಗಿ ನೀವು ನಿಮ್ ಊರಿಗೆ. ಏನ್ ಬಾವ ಕರೆಕ್ಟ್ ಆಗಿ ಹೇಳಿದ್ರೆ ತಾನೇ ಗೊತ್ತಾಗದ, ಬಿಡಿಸಿ ಹೇಳ್ರಿ. ಯಾರೋ ಒಳ್ಳೆ ಹುಡುಗ ಇರಂಗೈತ್ ಮಗ ಇದು. ನಿಮ್ಗೆ ಗೊತ್ತಿಲ್ಲ ಅವ್ರ ಬಗ್ಗೆ, ನೀವು ಅವ್ರ ಬಗ್ಗೆ ಏನೋ ತಲೆ ಕೆಡಿಸಿ ಮಾಡ ನಿಮ್ ಮಾತು ನಿಮ್ ಹೋಗಿ ನಿಮ್ ಊರ್ ಕಡೆ ಸಂಸಾರಕ್ಕೆ ನಿಮ್ ಕಡೆಗೆ. ನಂಗೆ ಏನಂತ ಅಂದ್ಲು ಗೊತ್ತಾ ಬಾವ, ನಾನು ಅವನು ಪ್ರತಾಪನ್ ಬಿಟ್ಬಿಟ್ಟಿನ ಲಾರಿ ಡ್ರೈವರ್ನ ನರಸಿಂಹರಾಜು ಯಾರೋ ಬಳ್ಳಾಪುರ ಅವ್ರನ್ನ ತುಂಬಾ ಇಷ್ಟಪಟ್ಟು ಮದ್ವೆ ಆಗ್ತೀನಿ ಕಣೋ, ನನ್ಗೊಂದು ಬಾಳಕ್ಕೆ ಒಂದು ಅವಕಾಶ ಮಾಡ್ಕೊಡ್ರಿ ಎಲ್ಲಾರು ಅಂತ ಅಂದ್ರು. ನಾನು ನಮ್ಮ ಅವ್ವಂಗೆ ನಮ್ಮ ಅಪ್ಪಂಗೆಲ್ಲ ಹೇಳಿ ಒಪ್ಸಿ ಎಲ್ಲೋ ಚೆನ್ನಾಗಿರ್ಲಿ ಬಿಡ್ರಿ, ಅವಳು ಸುಖವಾಗಿ ಇರ್ಲಿಲ್ಲ, ಲಾರಿಗೆ ಹೋಗ್ತಾ ಇದ್ದ ಅವ್ನೇನೋ ಸುಖವಾಗಿ ನೋಡ್ಕಂತಿಲ್ಲ, ನರಸಿಂಹರಾಜು ಬಾವ ಚೆನ್ನಾಗ್ ನೋಡ್ಕಂತಾರಂತೆ ಹೋಗ್ಲಿ ಬಿಡ್ರಿ ಅಂತ ಅಂದೆ. ನಿಮ್ ಫೋಟೋ ಎಲ್ಲ ಕಳ್ಸಿದ್ಲು ನನ್ಗೆ. ನೀವೇನ್ ಬಾವ 2 ಕಿವಿಗೆ ವಾಲೆ ಹಾಕೊಂಬಿಟ್ಟಿದ್ದೀರಾ? ನಿಮ್ ಮಕ್ಕಳು ನೋಡಿಲ್ಲ, ನಿನ್ನೂ ನೋಡಿಲ್ಲ. ಅಲ್ಲ ಬಾವ ಕರೆಕ್ಟ್ ನನ್ ನೋಡಿಲ್ಲ ನೀವು. ಅಲ್ಲ ಕಣ್ ಬಾವ ನಾನು ಹೇಳೋದ್ ಅರ್ಥ ಮಾಡ್ಕೊಳ್ರಿ. ಫೋಟೋ ಕಳ್ಸಿದ್ಲು. ಇಷ್ಟೆಲ್ಲ ಒಂದ್ ಮಾತಾಡೋ 20 ಮಾತಾಡ್ತೆ ಬಾವ ಬಾವ ಅಂತ. ನಮ್ ಹುಡುಗರೇ ಒಂದಿಲ್ಲ ಬಾವ ಅಂದಿಲ್ಲ ನನ್ನ. ಯಾರು? ನಮ್ ಸ್ವಂತ ಬಾವ ಇದ್ದೀರ ಬಾವ ಅಂದಿಲ್ಲ. ನೀನು ಒಳ್ಳೆ ಬಾವ ಬಾವ ಅಂತ ಅಂತ ಬಾಯಿ ಕೇಳಂಗಿದೀಯ ನೀನು. ಅಲ್ಲ ನಿಮ್ ಯಾರು ಅಲ್ಲ ನೋಡು. ಬಾವ ಬಾವ ಅಂದ್ಬಿಟ್ಟು ತಾಂಡ ಯಾವ್ದಾರ ಗೊತ್ತಾಗತ್ತೆ. ಅಲ್ಲ ಹೋಗ್ಲಿ ಬಿಡ್ರಿ. ನಮ್ ಫೋಟೋ ಕಳ್ಸಿದ್ಲು, ನಾನ್ ನೋಡ್ದೆ. ಹೋಗ್ಲಿ ಬಿಡ್ರಿ ಎಲ್ಲ ಚೆನ್ನಾಗಿರ್ತಾರೆ ಅಂತ. ನಾನು ಇವತ್ತು ನಿಮ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ರೆ ಇವತ್ತು ಹಂಗ ಅಂದ್ಲು, ಮನೆಗ್ ಬರ್ತಾ ಇಲ್ಲ ಆಲೆ 4-5 ತಿಂಗಳಾಯ್ತು ಬರ್ತಾ ಇಲ್ಲ ಅಂತ ಅಂದ್ಲು. ಈಗ ಏನ್ ನೀವ್ ಮಾಡ್ಬೇಕು ಅಂತ ಇದ್ದೀರಾ? ನಾವು ಅವ್ರು ನೋಡೂ ಇಲ್ಲ, ಅವ್ರ ಕಥೆನೂ ಇಲ್ಲ. ಅವ್ರೆಲ್ಲೋ ಯಾವ್ದೋ ನಾಟಕದಾಗ ನಮ್ಮನ್ನ ನೋಡಿ ಟೈಪ್ ಹಿಂಗ್ ಮಾಡ್ತಾ ಇದಾರೆ ಸರ್. ನಾವು ಆ ರೂಟು ನಮ್ಗೆ ಎಂದು ಕನಸು ಮನಸ್ಸಾಗೂ ನೋಡಿಲ್ಲ ನಾವು. ನೀವ್ ಆತರ ಮಾಡಿಲ್ವ ಬಾವ? ನೋಡಿಲ್ವ ನಮ್ಮ ಅಕ್ಕನ್ನ ಯಾವತ್ತು? ಇವಳೇ ಸುಳ್ಳು ಹೇಳ್ತಾಳ ಹಂಗಾರೆ? ನೀವ್ ಯಾವ ದೇವ್ರ ಪ್ರಮಾಣ ಮಾಡ್ತೀರಿ? ನಾವ್ ಮಾಡ್ತೀನಿ ಬೇಕಾರೆ. ಮತ್ತೀಗ ನೀವು ಅವ್ರ ಮನೆಗ್ ಬಂದು ನೀನ್ ತುಂಬಾ ಸೆಕ್ಸಿ ತರ ಕಾಣ್ತೀಯ, ಲಂಗ ಹಿಂಗ್ ಮೇಲೆ ಕಟ್ಕೋ ಚೆನ್ನಾಗ್ ಕಾಣ್ತೀಯ ನೀನು, ಹಂಗೆ ಹಿಂಗೆ ಅಂತ ಏನೇನೋ ಬರೆಯೋರಂತೆ ಮಂತಕ್ಕೆ. ಮಗು ಎಲ್ಲ ಹೇಳ್ತಾ ಐತೆ ನರಸಿಂಹರಾಜು ನಮ್ಮ ಅಪ್ಪನ ಹೆಸರು ಅಂತ. ಖಂಡಿತ ಇಲ್ಲ ಇವ್ರೆ, ನಾವು ಕೇಳಿ ನೋಡಿಬೇಕಾದ್ರೆ ನಾವು ಆ ಅಕ್ಕಪಕ್ಕದಾಗಾದ್ರೂ ಅವ್ರು ಯಾವ ಊರು ಅನ್ನೋದೇ ನಾವು ನೋಡಿಲ್ಲ. ಅಕ್ಕಪಕ್ಕದ ಮನೆಗ್ ಕೇಳಿ ನೋಡಿಬೇಕಾದ್ರೆ ಯಾರನ್ನ ಹಂಗೆ ಬಂದ ಹೋಗಿದ್ರು ಅಂತ ನೀವ್ ಹೇಳಿದ್ರಲ್ಲ. ತಡೀರಿ ನಮ್ಮ ಅಕ್ಕನ ಮಗಳ ಕೈ ಕೊಡ್ತೀನಿ. ಹಲೋ ಏನಪ್ಪ? ಹಲೋ ಅಂಕಲ್, ನೀವ್ ನಮ್ಮ ಮನೆಗ್ ಬಂದಿಲ್ವಾ ಯಾವತ್ತು? ಇಲ್ಲವಾ ಬಂದಿಲ್ಲ ಕಣವ, ನಾವ್ ಬಂದಿಲ್ಲ. ಯಾರೋ ಮಿಸ್ ಮಾಡ್ಕೊಂಡಿದ್ಯಾ ಕಣವ, ನಾವ್ ಬಂದಿಲ್ಲ. ನೀವ್ ಬಂದಿದ್ರಿ, ಕೇಕು ಎಲ್ಲಾ ತಗೊಂಡಿ. ನಾನು ಒಬ್ರಿಗೆ ಅರ್ಧ ಟೀ ಕೊಡ್ತಾರಲ್ಲ ಅಂತಂದ್ರೆ ಕೇಕ್ ಯಾರಿಗೆ ತಂದು ಕೊಡ ನಮ್ಮ ಯಾರನ್ನ ಕೊಡ್ಸಿರ್ ಕೊಡ್ಬಿಟ್ಟು ಅಲ್ಲ ಕಣಮ್ಮ, ಯಾರನ್ನ ಕೊಡ್ಸಿರ್ ಕೊಡ್ಬಿಟ್ಟು ಹಿಂದಿಗೆ ನೋಡ್ದಂಗ್ ಬರ್ತೀನಿ ನಾನು. ಯಾಕೆ ಕೇಕ್ ತಗೊಂಬರೋಣ? ಕೇಕ್ ಅಂದ್ರೆ ಗೊತ್ತಿಲ್ಲ ನನಗೆ. ನೋಡ್ ಬಾವ, ಮತ್ತೀಗ ಇವಳು ಹೇಳ್ತಿದ್ದಾಳೆ ನಮ್ಮ ಅಕ್ಕನ ಮಗಳು. ಇಲ್ಲಪ್ಪ ಸತ್ಯವಾಗ್ಲು ನಾವು ಕೇಕ್ ತಗೊಂಡೋಗಿಲ್ಲ, ಅವ್ರ ಊರು ನೋಡಿಲ್ಲ, ಅವ್ರ ಯಾರು ಅನ್ನೋದೇ ಅವ್ರ ಮಕ್ಕಳೇ ನೋಡಿಲ್ಲ ನಾವು. ಅವಳು ಎಲ್ಲ ಕರೆಕ್ಟ್ ಆಗಿ ಅಡ್ರೆಸ್ ಹೇಳ್ತಿದ್ದಾಳಲ್ಲ. ಈಗ ಬರೋಣ ಅಕ್ಕನ್ ಕರ್ಕೊಂಡ್ ಮನೆ ಹತ್ರ. ಯಾವ್ದಾರ ಆಸ್ಪತ್ರೆ ತೋರಿಸಿ ಮಗ, ನಾವು ನೋಡೇ ಇಲ್ಲ. ನೋಡಿ ಅದ್ ಯಾವ್ದೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಅವ್ರು ನಿಮ್ ಅಕ್ಕನ್ ಕೇಳಿ ಏನು ಅಂತ ಕರೆಕ್ಟ್ ಆಗಿ ಹೇಳ್ತಾರೆ. ಅವಳು ಹೇಳ್ತಾಳ ವೈಟ್ ಗಾಡಿ ಹುಡುಗಿಯರ್ ಓಡ್ಸಲ್ವ, ವೈಟ್ ಗಾಡಿ ಹಾಕೊಂಡು ಕನ್ನಡಕ ಹಾಕೊಂಡು ಕಿವಿ ವಾಲೆ ಹಾಕೊಂಡ್ ಬರುತ್ತೆ ಅಂತ. ನಾವ್ ಖಂಡಿತ ಅಲ್ಲ ಸ್ವಾಮಿ. ಯಾಕೆ ಸುಮ್ನೆ ನಮ್ಮ ತಲೆ ತಿಂದು ನಮ್ಮನ್ನ ಖಂಡಿತ ನಾವು ಅವ್ರು ನೋಡಿಲ್ಲ. ಅವ್ರು ಯಾವ ಮಕ್ಳು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಸ್ವಾಮಿ. ತಡೀರಿ ಅಕ್ಕಂಗೆ ಕೊಡ್ತೀನಿ.
ಅಷ್ಟೊಂದು ಯಾಕೆ ಕೊಡ್ತೀರಾ ಸ್ವಾಮಿ ಇಲ್ಲೆಲ್ಲ